ಅಸುರ ಕುಲದಲ್ಲಿ ಜನಿಸಿದ್ದ ನಾವು ಸಾಧನೆಯನ್ನು ಮಾಡಬೇಕು, ಅಸುರ ಕುಲವನ್ನು ಬೆಳಗಿಸಬೇಕು ಎಂಬ ಉದ್ದೇಶವನ್ನಿರಿಸಿಕೊಂಡಂತಹ ನಾವೆಲ್ಲರೂ ಒಂದಾಗಿ ಕಾನೂನವನ್ನು ಸೇರಿದೆವು. ಬ್ರಹ್ಮ ದೇವರನ್ನು ಕುರಿತು ತಪಸ್ಸಾಚರಿಸಿದೆವು. ಬ್ರಹ್ಮನನ್ನು ಪ್ರತ್ಯಕ್ಷಗೊಳಿಸಿಕೊಂಡು ಮನೋದಿತ್ಯದೇ ಸಂಚರಿಸುತ್ತಾ ಬರಬೇಗ. ಆಮೇಲೆ ಅಖಂಡವಾದ ಬ್ರಹ್ಮಚರ್ಯ ವ್ರತವನ್ನು ಮಾಡಿದ್ದೇವೆ. ಅಷ್ಟೇ. ನಮಗಿಟ್ಟಿದ್ದಾನೆ. ಅದರೊಂದಿಗೆ ನಮ್ಮ ಬಲವನ್ನು ತೋರಿಸುವುದಕ್ಕಾಗಿ ಸರ್ವಾಧಿಕಾರವನ್ನು ಭೂಮಿಯಲ್ಲಿ ಸ್ಥಾಪಿಸಿದೆವು. ಆಮೇಲೆ ಪಾತಾಳವನ್ನು ಸೇರಿದೆವು. ಅಲ್ಲಿಯೂ ನಮ್ಮ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಆಮೇಲೆ ನಮ್ಮ ನಿರ್ದೃಷ್ಟಿ ಆ ಸ್ವರ್ಗ ಲೋಕಕ್ಕೆ ಸ್ವರ್ಗಾಕ್ರಮಣ ಮಾಡುವಾಗ ಅಲ್ಲಿ ನಮ್ಮವನೇ ಆದಂತಹ ಶುಂಭ ಕಾಳಗಕ್ಕೆ ಸಿದ್ಧನಾದ. ಕಾಳಗ ನಡೆಯುವ ಮಧ್ಯದಲ್ಲಿ ದೇವರ್ಷಿಗಳಾದಂತಹ ನಾರದರ ಭೇಟಿಯಾಯಿತು. ಸಂಧಾನ ಮಾಡಿಕೊಳ್ಳಿ ಎನ್ನುವ ಹಾಗೆ ಹೇಳಿಕೊಂಡ್ರು. ನಮ್ಮ ಸಾಮರ್ಥ್ಯವನ್ನು ಹೊಂದಿದ ನೋಡಿದಂತಹ ಶುಂಭ ಮಂತ್ರಿ ಪದವಿಯನ್ನಿತ್ತು ಸತ್ಕರಿಸಿದ. ಸಚಿವ ಸಂಯುಕ್ತರಾಗಿ ಮೆರೆಯುತ್ತಾ ಇದ್ದೇವೆ ವರ್ತಮಾನದಲ್ಲಿ. ಇವತ್ತು ನಮಗೆ ವೈರಿಗಳಾದಂತಹ ದೇವತೆಗಳು ಕಾಣಿಸಿಕೊಳ್ಳುತ್ತಾರೆ. ಸರಿ, ಹಿಡಿದಿರಿದುಕೊಂಡು ಬನ್ನಿ ಎಂಬುದಾಗಿ ಯಾವ ಕಡೆಯಲ್ಲಿ ಹುಡುಕಾಡಿದ್ರು ಕೂಡ ದೇವತೆಗಳು ಸುಳಿಬೇಲ್ಲ. ಇಲ್ಲ ಇಲ್ಲ ಅಣ್ಣನ ವಿಚಾರ ತಿಳಿಯುವುದಕ್ಕಾಗಿ ಹೋದಾಗ ಶುಂಭರನ್ನು ಹೊಗಳ್ತಾರೆ ಹೊರತು ತೆಗಲುವರು ಯಾರು ಇಲ್ಲ. ಯಾಕ ಯಜ್ಞಾದಿಗಳು ಅಣ್ಣನ ಹೆಸರಿನ ನಡೀತಾ ಇದೆ. ನೋಡಿದಾಗ ಮನಸ್ಸಿಗೆ ಆನಂದವಾಯಿತು. ಇಳೆಯರು ಸಂಚರಿಸಿ ಮಾಡಿದ ಫಲವ ಎನ್ನುವ ಹಾಗೆ ಉದರದಲ್ಲಿ ಬಾಧಿಸುತ್ತಿದೆ, ಹಸಿವೆಯಾಗುತ್ತಾ ಇದೆ. ಹಾಗಾದರೆ ಏನು ಮಾಡೋಣ? ಏನು ಮಾಡೋಣ? ವನವನ್ನು ಸೇರೋಣ, ಮೃಗ ಬೇಟೆಯನ್ನಾಡೋಣ, ಪ್ರಾಣಿಗಳ ಮಾಂಸವನ್ನು ಬೆಲ್ಲೋಣ.
ಹಸಿವೆ ಹೋಗಲಾಡಿಸಬೇಕು ಉದ್ದೇಶದಿಂದ ಬೇಟೆನಾಡುವುದಕ್ಕೆ ಪ್ರಾರಂಭ ಮಾಡಿದವು ನಾವು. ಒಂದಾಗಿ ಬೇಟೆನಾಡಿದರೆ ಬೇಟೆವಾಗದು. ಅದಕ್ಕಾಗಿ ಬೇರೆ ಬೇರೆ ದಾರಿನ ಹಿಡ್ಕೊಂಡು ಬೇಟೆ ಆಡ್ತಾ ಹೋದೆವು. ಹೌದು, ಹೊಟ್ಟೆ ತುಂಬಿದ್ದೇನೋ? ಏನಾದ್ರು ಸಿಕ್ಕಿತ? ಯಾವ ಪ್ರಾಣಿ ಸಿಕ್ಕಿತ? ಹೌದಾ ಅಣ್ಣ, ಒಂದೇ ದಾರಿಯಲ್ಲಿ ಹೋದ್ರೆ ಸಿಕ್ಕಿದಂತಹ ಮಾಂಸ ಸಾಕಾಗುವುದಿಲ್ಲ ಎನ್ನುವುದಕ್ಕಾಗಿ ಪಥ ಎರಡು ಹಿಡಿದವರು. ಸರಿ, ನಾನೊಂದು ದಾರಿಯಲ್ಲಿ ಮುಂದುವರಿದೆ. ದಾರಿಗೆ ಅಡ್ಡವಾಗಿ ಒಂದು ಕೇಸರಿ ಮಲಗಿತ್ತು. ಕೇಸರಿ ಬಹುಶಃ ಕೆರಳಿದ ಕೇಸರಿಯೇ ಇರಲಿಲ್ಲ. ಬಾಲವನ್ನು ಹಿಡಿದೆ, ನೆಲ ಕಪ್ಪಳಿಸಿದೆ. ಚಿಲ್ಲನೆ ಚಿಮ್ಮಿತು ರಕ್ತ ಆಗಸದೆತ್ತರಕ್ಕೆ. ಹಾಗೆ ನಗಲಿಸಿ ಗಟ 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 ರಕ್ತವನ್ನು ಕುಡಿದೆ. ಮಾಂಸದೊಂದಿಗೆ ಎಲುವನ್ನು ಜಗಿದೆಯಾ? ಆಮೇಲೆ ಮುಂದುವರಿದಾಗ ಕಡವೆಗಳ ಹಿಂಡೊಂದು ನನ್ನತ್ತ ಬರುತ್ತಾ ಇತ್ತು. ಎರಡೂ ತೋಳುಗಳನ್ನು ಬಾಚಿದೆ. ಒಂದೊಂದನ್ನೇ ನೆಲ ಕಪ್ಪಳಿಸಿಗಳು ನೆಲ ಕಪ್ಪಳಿಸಿಗಳು ನೆಲ ಕಪ್ಪಳಿಸಿಗಳು ಗುಳುಂ ಗುಳುಂ ಲೋಂಗೆ ಬಿಟ್ಟೆ. ಹೌದಾ? ತುಂಬಿದಲ್ಲ. ಈಗ ಪ್ರಾರಂಭ ಮಾಡಿದೆ. ಬೇಟೆಯಾಡಿಕೊಂಡು ಹೋಗ್ತಿದ್ದ ಸಮಯದಲ್ಲಿ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಐದಲ್ಲ ಆರಲ್ಲ ಆನೆಗಳು ಹಿಂದೆ ಗೊತ್ತಾಗಿತ್ತು. ಹೌದಾ? ಒಂದೊಂದು ಆನೆಗಳ ರುಂಡವನ್ನು ಕತ್ತರಿಸಿದೆ. ಅಲ್ಲಿಗೆ ಬಾಯಿ ನೆಟ್ಟೆ. ಸುರಿತಂತ ರಕ್ತ ಆನೆಗಳ ಮಾಂಸ ಮಾಡಿದೆ. ದೊಡ್ಡ ಮುದ್ದೆ ಹೋಗದಿದ್ದು ತೊಂದ್ರಿಲ್ಲ ಹೋಗಿ ಎಂಬುದಾಗಿ ಎಲ್ಲ ತಿಂದೆ. ಅಮ್ಮ, ಈ ಮೊದಲು ಹಸಿವೆಂದಾಯ್ತು. ಹೊಟ್ಟೆ ತುಂಬಿದಾಕ್ಷಣ ನಿಲ್ಲುವುದಕ್ಕಾಗುದಿಲ್ವೋ? ಬೆವರಿಡಿತಾ ಇದೆ. ಹೌದು, ಬೇಟೆಯ ನಾಡಿದರ ಪರಿಣಾಮ ನಮಗೆ ಆಗಿದೆ ಆಯಾಸ. ಆಯಾಸ ದೂರವಾಗಬೇಕಾದ್ರೆ ಗಾಳಿ ಅವಶ್ಯಕತೆ ಇದೆ. ನಾನು ಗಾಳಿ ಹಾಕಬೇಕಾ ನಿನಗೆ? ಸ್ವಲ್ಪ ಹಾಕ್ತೇನೆ. ನೀನು ನಿನಗೆ ಹಾಕಿದ್ರೆ ನನಗೆ ಯಾರು ಹಾಕಿ? ಹೌದಲ್ವಾ? ಇಬ್ಬರು ಕೂಡ ಶ್ರಮಪಟ್ಟು ಬೇಟೆಯಾಡಿದ್ದೇವೆ. ನಮ್ಮ ಆಯಾಸ ದೂರವಾಗಬೇಕಾದ್ರೆ ಗಾಳಿ ಅವಶ್ಯಕತೆ ಇದೆ. ಹೌದು. ಹಾಗಾದ್ರೆ ಇಲ್ಲಿ ಗಾಳಿ ಇಲ್ವಾ? ಇಲ್ಲ. ತಗ್ಗು ಪ್ರದೇಶದಲ್ಲಿ ಗಾಳಿ ಇಲ್ಲಂತಲ್ಲ, ನಮ್ಗೆ ಬೇಕಾಗುವಷ್ಟು ಗಾಳಿನೇ ಬೀಸುವುದಿಲ್ಲ. ನಮ್ಮ ಅಜ್ಞಾನವಾಯು ಬೇಕಾದಾಗ ಬೀಸ್ತಾನೆ. ಆದರೆ ಇನ್ನು ಕೂಡ ರಭಸವಾಗಿ ಗಾಳಿ ಬೀಸಬೇಕು ಎಂಬುದಾಗಿ ಮನವು ಹಂಬಲಿಸುವ ಕಾರಣ ಅದು ಕಾಣ್ತಿರುವುದು ತೊಹಿನಾದ್ರಿ ಯಾರಿಕೊಳ್ಳ. ಏನದು? ಆಹಾ, ಕುಳಿದು
ಗೊತ್ತೈತಿ ಅವಳೇ ಮೈಯನ್ನು ತಿನ್ನದ ಸಮಯ ಬೀಸುತ್ತಿರುವಂತಹ ತಪ್ಪಾದ ಗಾಳಿ ನಮ್ಮ ದೇಹವನ್ನು ಸೂಕ್ತ ಕ್ಷಣವೇ ದೇಹದ ಆಯಾಸವೆಲ್ಲ ಪರಿಹಾರವಾಯಿತು, ದೂರವಾಯಿತು. ಏನೊಂದು ರೀತಿಯ ಉಲ್ಲಾಸವೇ ಮೂಡುತ್ತದೆ. ಹೋಗಬೇಕು, ಮಾಡಿ ಆಡಬೇಕು ಎಂಬುದಾಗಿ ಮನಸ್ಸು ತವಕರಿಸುತ್ತಿದ್ದರೂ ಕೂಡ ಇದು ಆಟದ ಸಮಯವಲ್ಲ ಎಂಬುದಾಗಿ ತೀರ್ಮಾನ ಮಾಡಿ. ಯಾಕೆ ಗೊತ್ತೇ? ಯಾಕೆ? ಸ್ವಲ್ಪ ಹತ್ತಿರ ಬಾರ್ತೆ. ಏನು ಕಿವಿಕೊಡ ಮತ್ತು ನನಗೆ ಹಾಗೆ ಅಲ್ವೋ? ನನಗೆ ಕೊಡ್ಬೇಕಂತ ಅಲ್ಲ, ಕೇಳ್ತಿರೋ ಸ್ವರ ಬಂದ ಆಲಿಸುವೆ. ಪರಿಚಯ ಉಂಟೇನೋ? ಸದಾಕಾಲ ತಿರುಗಾಡಿಕೊಂಡಿರುವ ಪ್ರವೇಶ ನಿನ್ನ ಮನಸ್ಸಿನಲ್ಲಿ ಇರಬಹುದು. ವಿವಿಧ ಮನೆಗಳು ಒಂದಕ್ಕೊಂದು ತಾಯಿದಾಗ ಅದರಿಂದ ಹೊರಮತ್ತು ಸ್ವರ ಎಂಬುದಾಗಿ. ಹಕ್ಕಿಗಳ ಚಿಲಿಪಿಲಿಯ ನಾದವಲ್ಲ, ದುಂಬಿಗಳ ಝಂಕಾರ ಇದು ಅಲ್ಲ. ರಾಗಲ ತಾಳಲಯಬದ್ಧವಾಗಿ ಕೇಳುತ್ತಿರುವುದು ಸಂಗೀತ. ಕಾಗತ್ತರಿಂದ ತುಂಬಿಕೊಂಡಿರುವ ಪ್ರದೇಶ. ನಾವೇ ಪ್ರವೇಶ ಮಾಡಬೇಕಾದ್ರೆ ಇನ್ನು ಮುಂದೆ ಆಲೋಚನೆ ಮಾಡ್ತೇವೆ. ಯಾವ ಭಯವಿಲ್ಲದೆ ಕಾನನದಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರುವರು ಯಾರು? ಇಲ್ಲಿ ಕುಳಿತು ಒಬ್ಬರೇ ಪಾಡುತ್ತಿದ್ದ. ಹಾಗಾದ್ರೆ ಅವರು ಯಾರು? ಆಲೋಚನೆ ಮಾಡಿದರೆ ನನಗೆ ಗೊತ್ತಾಯ್ತು. ಏನು ಗೊತ್ತಾಯ್ತಾ? ಈಗ ನಿನಗೆ ಗೊತ್ತಾಗಿಲ್ಲ. ಈಗ ಪಾಡುವುದೆಲ್ಲ ನಿನಗೆ ಬೇಗ ಗೊತ್ತಾಗ, ನನಗೆಲ್ಲ ಬೇಗ ಗೊತ್ತಾಗ್ತದೆ. ಈಗ ನಿನಗೆ ಗೊತ್ತೇ ಆಗಲಿಲ್ಲ. ನನಗೆ ಗೊತ್ತೇ ಆಗಲಿಲ್ಲ. ಇದು ಅವಳಲ್ವೇನೋ? ಯಾರು ಅವಳು? ಯಾರವಳು? ಇವಳು. ಅವಳು ಇವಳು. ಒಮ್ಮೆ ಅವಳು ಒಮ್ಮೆ ಇವಳು. ಹೌದು, ಸರಿ ಹೇಳು. ಯಾರಾದ್ರೂ ಒಬ್ಬರನ್ನೇ, ಬೇರೆ ಯಾರಲ್ಲ. ಇಲ್ಲಿ ಅಂತ ಅಲ್ಲವೇ ಅಲ್ಲ. ಮತ್ತೆ ಅಲ್ಲಿ ನೋಡ ಮೇಲೆ ಮೇಲೆ ಆಕಾಶಲ ಅಥವಾ ದೇವಲೋಕ ವಿಷಯ ಅಂತ ಹೇಳುವಂತ ಭಾವಿಸಬೇಡ. ಮತ್ತೆ ಅಲ್ಲಿ ಕೆಲವು ಲೋಕಗಳಿವೆ. ಹೌದು, ಅದರಲ್ಲಿ ಒಂದು ಸತ್ಯಲೋಕ, ಬ್ರಹ್ಮನ ಮಾಡಿದ ವಾಣಿ, ಪಡಿವೇಣಿ ಕಲ್ಯಾಣಿ.
ಸತ್ಯಲೋಕದಲ್ಲಿ ಇದು ಮನಸ್ಸಿಗೆ ಬೇಸರವಾದ ಕಾರಣ ಪ್ರಶಾಂತವಾದಂತಹ ವಾತಾವರಣ ತಾನೋರ್ವಳೆ ಕುಳಿತುಕೊಂಡು ಸಂಗೀತವನ್ನು ಹಾಡಿದಂತಾದ್ರೆ ತನ್ನ ಮನಸ್ಸಿಗೆ ನೆಮ್ಮದಿ ಸಿಗಬಹುದು, ಬೇಟೆನಾಡಿದರಿಂದ ಗಂಡ ಮುಂಡರ ಮನಸ್ಸಿಗೆ ಸಂತೋಷವಾಗಬಹುದು ಎಂಬ ಉದ್ದೇಶದಿಂದ ಸತ್ಯಲೋಕವನ್ನು ಬಿಟ್ಟಿದ್ದಾಳೆ, ಇಲ್ಲಿಗೆ ಬಂದಿದ್ದಾಳೆ. ಅವಳೇ ಯಾಕೆ? ಅವಳಲ್ಲವೇ ಅಲ್ಲ. ಅದ್ಯಾಕೋ? ಬ್ರಹ್ಮಾಂಡದಲ್ಲಿ ಮಾತ್ರವಾದಂತಹ ಬ್ರಹ್ಮದೇವ ಶಾರದೆಯನ್ನೇ ಮದುವೆ ಆದವು. ಹೌದು, ಮಗಳಾಗಿರುವ ಅವಳಲ್ಲೇ ಮದುವೆ ಆಗಿದ್ದಾನಂದ್ರ ಅರ್ಥ ಏನು? ಏನು? ಅರಕ್ಷಣವು ಆಕೆಯ ಅಗಲುವಿಕೆಯನ್ನು ಸಹಿಸಲಾರದೆ ಇರುವವನು ಒಬ್ಬಳನ್ನೇ ಕಳಿಸುವುದಕ್ಕೆ ಸಾಧ್ಯ ಉಂಟು? ಇಲ್ಲ, ಇಲ್ಲವೇ ಇಲ್ಲ. ಹಾಗಾದ್ರೆ ಶಾರದೆ ಅಲ್ಲ. ಅಲ್ಲ. ಈ ಹಾಡುತ್ತಿರುವ ರಾಗ ಯಾವುದು ಬಲ್ಲೆ? ಯಾವುದು? ಸಾನುರಾಗ. ಸಾನುರಾಗ ಅಂತ ರಾಗ. ಸಾನುರಾಗದಿಂದ ಹಾಡುತ್ತಾಳೆ ಎನ್ನುವಾಗ ಯಾರು? ವಾಣಿಯಲ್ಲ. ವಾಣಿಯಲ್ಲ. ಇದು ಯಾರು ಎನ್ನುವುದನ್ನು ನಾನು ಅರ್ಥವಿಸಿಕೊಂಡಿದ್ದೆ. ಹೌದೇ? ಹಾಡುವಲ್ಲಿ ಸಮರ್ಥ ಗಾಯಕರಿದ್ದಾರೆ. ಯಾರು? ದೇವಲೋಕವಾಸಿಗಳು. ಒಬ್ಬ ತುಂಬೂರ. ತುಂಬೂರನ? ಇದು ತುಂಬೂರನ ಸ್ವರವ? ಹೌದು. ಅಲ್ಲ, ಕುದುರೆ ಮುಖದವ. ಅವ ಕುದುರೆ ಮುಖದ ಇಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಹತ್ತಿರವಂತ. ಯಾಕೆ? ಅವರಿಗೆ ದೇವತೆಗಳಿಗೆ ಮತ್ತೆ ಯಾವುದು ದೂರ ಎನ್ನುವುದಿಲ್ಲ. ಮನಸ್ಸು ಮಾಡಿದ್ರೆ ಸಾಕು, ಆದಷ್ಟು ಶೀಘ್ರವಾಗಿಯೇ ಬೇಕಾದಂತಹ ಸ್ಥಳವನ್ನು ಸರಿ ಸೇರಿಕೊಳ್ಳುತ್ತಾರೆ. ಆದ್ರೆ ಅವನೆಂದು ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕೋ? ಇರುವುದು ದೇವಲೋಕದಲ್ಲಿ. ದೇವಲೋಕ ನಮ್ಮಣ್ಣನ ಆದಿರದಲ್ಲಿದೆ. ಅಪ್ಪಣೆ ವಿನಃ ಯಾರು ಎಲ್ಲಿಗೂ ಹೋಗುವುದಕ್ಕೆ ಅವಕಾಶವಿಲ್ಲ. ಅವತ್ತಲ್ಲ. ಹಾಗಾದ್ರೆ ಅವನಿದ್ದಾನಲ್ಲ, ಅವಂಗೇನು? ನಾರದ. ನಾರದ ಅವ ನಮ್ಮ ಶಾರದ ಸಂಗೀತ ವಿಶಾರದನಾದಂತಹ ಅವನೇ ತನ್ನದಾದಂತಹ ಮಹತಿಯನ್ನು ಟ್ರೈನ್ 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 ಎನ್ನುವ ಹಾಗೆ ನುಡಿಸುತ್ತ ಹೌದಾ ಚೆನ್ನಾದ ಗಾಯನವನ್ನು ಶ್ರುತಿಬದ್ಧವಾಗಿ ಹಾಡುತ್ತಿದ್ದಾನೆ. ಇವ ನಾರದನೇ. ಅಯ್ಯೋ ಮರುಳೇ, ಯಾರೋ
ನಿನ್ನನ್ನು ಹಾಗೆ ಕರಿಬೇಕಾಗ್ತದೆ. ಯಾಕೋ ನಾರದರ ವಿಚಾರ ಚೆನ್ನಾಗಿ ತಿಳಿದವರು ನಾವು. ನಿಂತಲ್ಲಿ ನಿಲ್ಲುವವರಲ್ಲ ನಾರದಾಲೆ ಮಾಡಿ. ಸಂಗೀತ ಕೇಳ್ತದ್ದು ಎಷ್ಟು ಹೊತ್ತಾಯ್ತು. ಅವಳೋ ಇವಳು, ಅವನೋ ಇವನು, ಯಾಕೆ ವಾದ? ಸಂಗೀತದ ಉಗಮ ಸ್ಥಾನೆಯಲ್ಲಿ ಕಟ್ಟಿ ಹಿಡಿಯಬೇಕು. ಹೇಗದು? ಸ್ವರ ಹಿಡಿದು
ಆಶ್ಚರ್ಯ. ಆಶ್ಚರ್ಯದ ಉದ್ಗಾರ. ಸಂಗೀತ ಉಗಮಸ್ಥಾನಿಯಲ್ಲಿ ಕಂಡು ಉದ್ದೇಶದಿಂದ ಸೋರ ಹಿಡಿದು ಮುಂದಡಿಕೊಂಡು ಹೋದಾಗ ಪ್ರಥಮವಾಗಿ ಆಕರ್ಣಿಸಿದೇನು? ಏನು ಪರಿಮಳ. ಯಾವ ಪರಿಮಳ? ನಾನು ನನ್ನ ಮೈ ಮುಗಿಸಿದ್ದು ನನ್ನದು ಅಂತ. ಅಲ್ಲವೋ? ಅಲ್ಲವೇ ಅಲ್ಲ. ಇದು ತನುಗಂಧ. ತನುಕೊಂಡ ಗಾಳಿಯೊಡೆ ಸೇರಿ ನಮ್ಮ ನಾಚಿಕೆ ಕಡರ್ತಿದೆ. ಹೌದು. ಆಗ ನಮ್ಮ ತನುಕನ್ನು ಲೇಪಿಸುವ ಯೋಗ್ಯತೆ ಯಾರಲ್ಲಿದೆ? ಯಾರಿಗೆ? ನಮ್ಮನ್ನು ಬಿಟ್ಟರೆ ಇದಕ್ಕೆ ಕಾರಣ ಸಂಗೀತ ಎಂಬುದನ್ನು ನಾವು ತಿಳಿದುಕೊಂಡೆವು. ಹಾಗೆ ಮುಂದೆಡುಕೊಂಡು ಹೋದಾಗ ನೋಡ ಕಡೆಗೆ ಹೊಸ ಬೆಳಕು, ಹೊಸ ಬೆಳಕು ಕಾರ್ಗತ್ತೆಯಿಂದ ತುಂಬಿಕೊಂಡಿರುವ ಈ ಕಾನನದಲ್ಲಿ ಕೋಟಿ ಸೂರ್ಯರು ಉದಯಿಸಿದಾರೆಂಬ ಭಾವನೆ ಮನಸ್ಸುಂಟಾಗ್ತದೆ. ಪ್ರಕಾಶ, ಪರಿಮಳ, ಏನೋ ಒಂದು ಸಂಬಂಧ ಇರಬೇಕು, ಹತ್ತಿರ ಇರಬೇಕು, ನೋಡ್ಬೇಕು, ಮಾತನಾಡ್ಬೇಕು. ಹಾಗೆ ಅಲ್ಲಿ ಇಲ್ಲಿ ಹಾಗೆ ನಾನು ಗಂಡು. ಯಾವಾಗ ಹೆಣ್ಣು? ಈಗ ಯಾರು ಅಲ್ಲ ಮತ್ತೆ ಹೆಣ್ಣು ತಮ್ಮ ಅಂತ ಹೇಳ್ತೀವಿ. ಅಮ್ಮ ಹೆಣ್ಣು. ಕಾನನದಲ್ಲಿ ಹೆಣ್ಣೋರನ ಕಂಡೆ, ಹೆಣ್ಣೋರನ ಕಂಡೆ. ಎಲ್ಲೇ? ಈಗ ನೀನು ನೋಡಿದ್ದು? ನಾನು ಎಲ್ಲಿ? ಹೌದಾ? ಈಗ ನೋಡ್ಬೇಡು ನಿನಗೆ? ನೋಡ್ಬೇಕು. ಅಶಂಕ ಸಿಕ್ಕಿತಾ? ಇಲ್ಲ ಇಲ್ಲ, ಅಷ್ಟು ತಿರುಗಿದ್ರೆ ನೋಡ್ಲಿಕ್ಕೆ ಸಿಕ್ಲಿಕ್ಕೆ ಅಷ್ಟು ಬೇಡ. ಒಂದು ಬೇಡ, ಒಂದರೊಳಗೆ ನಾನು ತೋರಿಸ್ತೇನೆ. ಒಂದರೊಳಗೆ ಬಾ, ಈಗ ಬಾ, ಈಗ ಬಾ. ಓಯ್ ಏನಾಯ್ತು? ನೋಡ್ದಾಯ್ತಲ್ಲ ನೀನು? ಏನು ಆಶ್ಚರ್ಯ ನಿನಗೆ? ಇಂಥದ್ದೂ ಒಂದು ಉಂಟ ಅಂದ್ರೆ ಇಂಥಾದ್ರೂ ಉಂಟ ಅಂದ್ರೆ ಹೆಣ್ಮಕ್ಕಳ ಕುರಿತಾಗಿ ನಾವ್ಯಾರು ವಿಶೇಷವಾದಂತಹ ಸಂಗ್ರಹವನ್ನು ಮಾಡಿದವರಲ್ಲ. ಹೆಣ್ಣು ಅಂದ್ರೆ ಇದಲ್ಲೂ, ಹೆಣ್ಣು ಅಂದ್ರೆ ಇದುವೇ. ಆದ್ದರಿಂದ ಮುಖ ಅದು ಕೈಯಲ್ಲಿ ಏನು ಇಟ್ಕೊಂಡಿದ್ದಾಳೆ, ಏನಂತ ನನಗೆ ಗೊತ್ತಿಲ್ಲ. ಹೆಣ್ಮಕ್ಕಳು ಹುಟ್ಟಿ ಮುಖ ತೋರಿಸುವುದಿಲ್ಲ, ನಾಟಿಗೆ ಸ್ವಲ್ಪ ಸ್ವಲ್ಪವೇ ತೋರಿಸಿ. ಅದರಿಂದ ಅಪ್ಪಳಿಸಿದ್ದರು ನಾವು ತಾನೆ. ಆ ತಲೆ ಮುಖಕ್ಕೆ ಎಂತದೋ ಅಡ್ಡೆ ಹಿಡಿದಿದ್ದಾಳೆ ಅವಳು. ಅಮ್ಮ ಒಂದೇ ನೋಟದಲ್ಲಿ ಅಣ್ಣ ನಾನು ಇವಳ ಅಭಿಮಾನಿಯ. ಈಗ ನನಗೆ ಅರ್ಜನ ನಾನು ಅಭಿಮಾನಿಯಾಗಿ ಅಲ್ಲ, ನೀನೀಗ ಅವಳಿಗೆ ಅಭಿಮಾನಿ ಆದ್ರೆ ಮತ್ತೆ ನನಗೆ ಉಂಟು ಉಂಟಾ? ನಾನು ಅಭಿಮಾನಿತ ಅವಳಿಗೆ ಗೊತ್ತಾಗಬಾರದು. ಅವಳಿಗೆ ಗೊತ್ತಾದ್ರೆ ನನ್ನ ಮೈಯಲ್ಲಿದ್ದೆಲ್ಲ ಮುಗಿದು. ಹೌದಾ? ಎಲ್ಲ ಕೈಗೆ ತಡ ನಮ್ಮಷ್ಟಕ್ಕೆ ಇರುವ. ಹೌದು, ಅವಳಿಗೆ ತಿಳಿಸುವುದು. ಅಮ್ಮ ಆ ಸರಿಯೇ ಅವಳನ್ನು ಕಂಡಾಗ ನನ್ನ ಬಾಯಿಗೆ ಬಂದ ಆದ್ರೆ ಇವಳೆಂತ ಬ್ರಹ್ಮಚಾರಿಗಳು ನಾವು. ಇಷ್ಟು ಅದೆಷ್ಟು ಹೆಣ್ಣು ಮಕ್ಕಳ ನೋಡಿದ್ರು ಕೂಡ ಕಣ್ಣೆತ್ತಿ ನೋಡಿದವು ನಾವಲ್ಲ. ನಮ್ಮಂತ ಯುದ್ಧ ಪುರುಷರು ತನ್ನಂತ ಸೆಳೆಯುವಂತ ಶಕ್ತಿಗೆ ಅಸುರ ಕ್ರೂರ ಅದೆಷ್ಟು ನಾರಿಯದಿದ್ರು ಕೂಡ ಈ ರೀತಿ ನಮಗೆ ಮನಸ್ಸಿಗೆ ಪರಿವರ್ತನೆ ಆಗಿಲ್ಲ. ಇವಳು ಕಣ್ಣಕ್ಕೆ ಏನೂ ಬೇಕು ಬೇಕು ಎಂಬುದಾಗಿ ಮನವು ಹಂಬಲಿಸ್ತಾ ಇದೆ. ನನಗ್ಯಾಕೋ ಭಯವಾಗುತ್ತಾ ಇದೆ. ಹೌದಾ? ಆಸುರಿ ಪ್ರವೃತ್ತಿಯನ್ನು ಹೊಂದಿದಂತಹ ನಾನು ರಸಿಕ ಸಾಹಿತಿಯಾಗಿ ಬದಲಾಗುತ್ತೇನೋ ಎನ್ನುವ. ಹೌದಾ? ಹೌದು. ಈಗ ನೀವು ಬದಲಾಗ್ತೀಯಾ? ಹೌದು. ಅಂತರಂಗದಿಂದ ಯಾವುದೋ ಕವಿತೆಗಳು ಹೊರ ಹೊಮ್ಮುತ್ತವೆ. ಎಷ್ಟುಂಟು ಹೊರಗೆ ಹಾಕಿ ಹೊಳಪಿನ ಹಗರ ಹೊಸ ಚೌವನದ ಜೋಡಿಯ ಜಾಡಿ ಹಿಮ್ಮಡಿಸಿದ ಧಾರೆಯ ಮಿಡೆ ಮೀಗ ಹಿಡಿಯುವ ಖಂಡಯವು ಪರಿಮಳದ ಪುತ್ಥಳಿಯೋ ಚೆಲುವಿನ ಕರುವಿನ ರಕವೋ ವಿಧರ ಪುಣ್ಯದ ಪರಿಣತೆಯೋ ಕಾಮಕರ ಕಾಮನೆಯ ಕಲ್ಪತರು ಫಲವೋ ಕಾಮನ ಹೊಗೆಗೆ ಹುಟ್ಟಿದ ಧೂಮಕೇತುವೋ ರಮಣೀಯಕವಾಗಿದೆ. ನೀನು ಹೊಗಳುವುದು ಕೇಳುವಾಗ ಇದು ಹೆಣ್ಮಕ್ಕಳು ಹೊಗಳು ಹೊಸತಲ್ಲ ಅಂತ ಕಾಣ್ತದೆ ನನಗೆ. ಎಲ್ಲಿಯಾದ್ರೂ ನನ್ನನ್ನು ಬಿಟ್ಟು ಹೋದಾಗ ಯಾರಲ್ಲೋ ಇಲ್ಲವೇ ಇಲ್ಲ. ನಾನು ಆಗದಿಂದ ಗಮನಿಸುತ್ತಾ ಇದ್ದೆ. ಏನು ನಿನ್ನ ಪರಿಚಯ ಇರುವ ಹಾಗೆ ಮಾಡ್ತಾಳೆ. ಹೌದು. ಯಾಕಂದ್ರೆ ನಿನ್ನನ್ನಷ್ಟು ನೋಡುವುದೇ ಇಲ್ಲ, ನನ್ನನ್ನೇ ನೋಡು. ಯಾರು ಹೇಳಿ ನಿನ್ನ ನೋಡುದಿಲ್ಲ ಹೇಳಿ? ನೋಡು, ಅವಳು ನನ್ನನ್ನೇ ನೋಡ್ತಾ ಇದ್ದಾಳೆ. ನೋಡು ಮುಗುಳಾಗೆ ಇದ್ದಾರೆ. ಅಮ್ಮ
ಮೇಲಿನ ಕೆಳಗೆ ಕೆಳಗಿನ ಮೇಲೆ ನೋಡಿದ್ರು ಕೂಡ ಸುಂದು ಪ್ರಜೆಗಳು ಅಂಗಾಂಗಗಳಲ್ಲಿ ಗೋಚರಿಸಲಿಲ್ಲ. ಸರ್ವಾಂಗ ಸುಂದರಿ ಸೌಂದರ್ಯವತಿ ಅಂತ ಹೆಣ್ಣು ಮೂರು ಮನೆಗಳು ಬಿಟ್ಟು ತಂದೆ ತಾಯಿಗಳನ್ನು ತೊರೆದು ಇಲ್ಲಿ ಬಂದು ಕುಳಿತುಕೊಳ್ಬೇಕಾದ್ರೆ ಯಾರಿವಳು ಯಾರಲ್ಲಿ ನಿನಗೆ ಗೊತ್ತುಂಟ? ನಿನಗೆ ಗೊತ್ತು, ನನಗೆ ಗೊತ್ತಿಲ್ಲ. ಹಾಗಾದ್ರೆ ನಮ್ಮ ಪ್ರಶ್ನೆಯಾಗಿ ಉಳಿದು ಹೋಗಬಾರ್ದು ತಾನೆ? ಹಾಗಾದ್ರೆ ಆ ಪ್ರಶ್ನೆಗೆ ಉತ್ತರ ನನಗೆ ಗೊತ್ತಿಲ್ಲ. ಹೌದಾ? ಇವ್ರು ಯಾರು ಗೊತ್ತುಂಟು? ರಾಮೇ ಅಥವಾ ಶ್ರೀಹರಿಯ ರಾಶಿ ರಾಮೇಯ ಸಾಧ್ಯವೇ ಇಲ್ಲ. ಕಲ್ಪಾಂತದಲ್ಲಿ ಹೊಂದುವಂತಹ ಪ್ರಳಯ ಪ್ರವಾಹದಿಂದ ಪ್ರಪಂಚವನ್ನು ಉಳಿಸಲು ಬಹಳ ಕಷ್ಟಪಡುತ್ತಿರುವಂತಹ ಆ ಶೇಖರ ಚಂದ್ರಶೇಖರ ಅವನ ಮಡದಿಯಾದಂತಹ ಒಮೆಯ ಪಾರ್ವತಿಯೋ ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯವಿಲ್ಲ? ವಾಣಿ ಅಂತೂ ಅಲ್ಲವೇ ಅಲ್ಲ ಅಂತ ಮಾಡಿದ್ದೆ. ಮತ ಮಾಡಿದ್ದಾರೆ. ಯಾರು? ಕಂತು ಅಂತೂ ಕಂತು ಕಂತು ಮನ್ಮಥ ಮನ್ಮಥ ವಿಷಯಕ್ಕೀಗ ಅದೇ ಅವನ ಅರಸಿಯಾದಂತಹ ರತಿ ಅವನ ಅಲ್ಲವೇ ಅಲ್ಲ. ಯಾಕೆ ಗೊತ್ತುಂಟಾ? ಯಾಕೆ? ಕಾಲಿ ಹೆಸರು ನೋಡಂತೆ ಎಷ್ಟು ಚಂದ ಅವಳ ತಂದೆ ಇವರ ಕಾಲಿಗೆ ಕಟ್ಟಬೇಕು. ಹೌದು, ಅಷ್ಟು ಸೌಂದರ್ಯ. ನೀನು ಇಷ್ಟು ಸೌಂದರ್ಯದ ಮಧ್ಯೆಯು ಆ ಹೆಬ್ಬೆರಳು ನೋಡಿದ್ದ ಅದು ನೋಡ್ತೇನೆ, ಅಲ್ಲೇ ನೋಡುದು. ಅಲ್ಲಿಂದ ಮುಡಿಯವರೆಗೆ ನೀವು ಗಮನಿಸಿದ್ದಿ ಆಯ್ತು. ರಾಮೇ ಉಮೇರ ಮಾತಂತಿರಲಿ ಸುಮಶರಣ ಅರ್ಧಂಗಿಯಾದಂತಹ ರಾತಿಯು ಈಕೆಯ ಪಕ್ಕಕ್ಕೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಇವಳನ್ನು ಕಂಡಾಗ ನಿನಗೆ ಮೂಡುವಂತಹ ಪ್ರಶ್ನೆ ಯಾವುದು? ಭುವನ ನಿರ್ಮಾತೃವಾದಂತಹ ಬ್ರಹ್ಮದೇವ ಹೇಗೆಲ್ಲ ಸೃಜಿಸಿದನು. ಸೃಷ್ಟಿಯ ಕಾರ್ಯದಲ್ಲಿ ಇರುವಂತಹ ಸೃಜನಶೀಲತೆಯನ್ನು ಈಕೆಯ ಸೃಷ್ಟಿಗಾಗಿ ಮೀಸಲಾಗಿಟ್ಟನು. ಏನೋ ಆಹಾ, ಎಂತಹ ಒಂದು ವಿಶೇಷವಾದಂತಹ ಸೌಂದರ್ಯದ ರಾಶಿ ಈ ಕದಂಬ ಕಾಂತಾರದಲ್ಲಿಯೇ ಬಂದು ಬಿದ್ದಿದೆ. ಎಲ್ಲಿದಂತ ನೋಡಿದಕ್ಕಾಗುವುದಿಲ್ಲ. ಮೇಲೆ ಕೆಳಗೆ ಬಣ್ಣನೆ ಹೊಳೆಯುತ್ತಾವು. ದೇಹದ ಕಾಂತಿಗೆ ಅದು ಹೊಳೆಯುವುದು
ಅಥವಾ ಅದು ಮೊದಲೇ ಹೊಳೆಯುತ್ತಾ ಇದೆ? ಮೊದಲೇ ಹೊಡಿತಾ ಇದೆ. ಹಾ. ಅಂತಹ ಬಂಗಾರ ವರ್ಣನೆ ಗೋಚರಿಸ್ತಾ ಇದೆ. ಅಮ್ಮ ಹಾಗಾದ್ರೆ ಇವರು ಸಾಮಾನ್ಯನಲ್ಲ. ನಿಮ್ಗೆ ಆಚರಿಸಿಕೊಂಡು ಇವಳ ಸೌಂದರ್ಯ ಕಂಡಾಗ ಇವಳನ್ನು ಹೊಗಳಬೇಕು, ಇವರು ನಾಳೆ ಹೊಗಳಬೇಕು, ಸದಾಕಾಲ ಹೊಗಳಿಕೊಂಡು ಇರಬೇಕೆಂಬ ಆಸೆ. ಅದಕ್ಕೆ ಇರುವುದು ಒಂದೇ ದಾರಿ. ಏನು ಬರ್ತೇನೆ ಸ್ವಲ್ಪ ನಿಲ್ಲು. ಆಗಲಿಲ್ಲ, ನೀವು ಮುಗಿಲಿಲ್ಲ, ಇದು ಆಗಿಲ್ಲ. ಒಂದು ಶಬ್ದ ಒಂದೇ ಒಂದು ಸಣ್ಣದು. ಓ ಸುಂದರಿ, ಸೌಂದರ್ಯ ಕಂಡು ಮರಣ ಆಗಿದ್ದಾರೆ. ಯಾರು ಸುಂದರಿ? ನಾನು ಯಾರನ್ನು ಅಲ್ಲಿ ಬೇರೆ ಯಾರು ತರ್ತಾನೆ. ಸುಂದರಿ ಅವಳನ್ನೇ ಕರೆದು. ಸುಂದರಿ ಆದ್ರೆ ಸುಂದರ ಬೇಡವೇನು ಹತ್ತಿರದಲ್ಲಿ? ಅದಕ್ಕೆ ಅವ ಹೇಳಿದ್ದು ಸೌಂದರ್ಯನ ಕೊಂಡು ಮರಳಾಗಿದ್ದಾನೆ, ಈ ಸುಂದರನನ್ನು ಮರಿಸುವ ಅಂತ. ಓ ನೀನು ಸುಂದರ, ಹೌದು ಅವಳು ಸುಂದರ. ಸುಂದರಿ ಹಾ, ಹೇಗೆ ನಮ್ಮ ಜೊತೆ ಹೇಗಾಗ್ತದೆ? ಓ ಒಳ್ಳೆ ಜೊತೆ. ಒಳ್ಳೆದಾಗ್ತದೆ. ಈಗ ತಲೆ ಸರಿ ಇಲ್ಲವೇ? ಯಾಕೆ ತಲೆ ಸರಿಯಿಲ್ಲ? ಬ್ರಹ್ಮದೇವ ನಮಗೆ ವರ ಪ್ರಸಾದಿಸಿದ್ದು ಹೇಗೆ? ಹೇಗೆ? ಅಖಂಡವಾದಂತಹ ಬ್ರಹ್ಮಚರ್ಯವನ್ನು ಪಾಲಿಸಿದ್ದ ಹೋದ್ರೆ ಪ್ರಪಂಚದಲ್ಲಿ ನಿಮ್ಮಷ್ಟು ಅಜಯವನ್ನು ಹೊಂದುವವರು ಯಾರೂ ಇಲ್ಲ ಎನ್ನುವ ಹಾಗೆ. ಒಂದು ವೇಳೆ ಬ್ರಹ್ಮಚರ್ಯವನ್ನು ತೊರೆದಂತಾದ ಹೆಣ್ಣಿಂದ ನಿಮಗೆ ಮರಣ ಹೌದು, ಅಂತ ಮರಣ ನಮಗೆ ಬೇಕೇ. ಆದ್ರೆ ಇವಳನ್ನು ಇವತ್ತು ನೋಡ್ಬೇಕು, ನಾಳೆ ನೋಡ್ಬೇಕು, ಸದಾಕಾಲ ನೋಡಿಕೊಂಡು ಇರಬೇಕೆಂಬ ಆಸೆ. ಹೌದು. ಅದಕ್ಕೆ ಇರುವುದು ಒಂದೇ ಒಂದು ಕೆಲಸ ಮಾಡು. ಈಕೆಯನ್ನು ಬಯಸಿದ್ರೆ ನಾವು ಸಾಯ್ತೇವೆ. ಹೌದು, ನಾವು ಸಾಯುವುದೇ ಬೇಡ. ನಮ್ಮ ಅಣ್ಣ ಇದ್ದಾನೆ. ಹೌದು.